ಒಂದು ನಿಮಿಷ. ಆರತಿ ತಟ್ಟೆ ಕೊಡಿ. ನೀವು ಆರತಿ ತಗೊಳ್ಳಿ. ದೇವ್ರೆ, ಅಕ್ಕ ಮತ್ತೆ ವಿಕ್ಕಿ ಬಾಬಾನ ಫಾರ್ಮ್ ಹೌಸಲ್ಲಿ ಸೇರಿಸಿದ್ರೆ ಅವ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದರಿಂದ ಅವ್ರು ಕ್ಲೋಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದು ನಿಜ ಆಗ್ತಾ ಇದೆ. ನನ್ನ ಈ ಕೋರಿಕೆಗೆ ನೀನು ಆಶೀರ್ವಾದ ಮಾಡಿದ್ದಕ್ಕೆ ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇವರಿಬ್ರು ಯಾವಾಗಲೂ ಚೆನ್ನಾಗಿರೋ ಥರ ಕಾಪಾಡಪ್ಪ. ಒಂದು ನಿಮಿಷ. ಈಗ ಮುಂದಿನ ಕಾರ್ಯಕ್ರಮ ನಾನಂತೂ ಆದ್ಯ ನೋಡ್ಕೋಬೇಕು. ಸೊ ನಾನು ಹೊಡ್ತೀನಿ. ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ರೆಸ್ಟ್ ಮಾಡಬೇಕು. ಅಕ್ಕ ಬಾ. ನನ್ನ ಪಾಲಿನ ದೇವರ ಆಶೀರ್ವಾದ ಎಲ್ಲ ನಿನ್ನ ಮೇಲೆ ಇರಲಿ. ಹೇಗನ್ನಿಸ್ತು ನಿಮಗೆ? ಏನು? ಫಾರ್ಮ್ ಹೌಸಲ್ಲಿ 2 ದಿನ ಔಟಿಂಗ್ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಈ 2 ದಿನ ತುಂಬ ಎಂಜಾಯ್ ಮಾಡಿದ್ವಿ ಅಲ್ವಾ? ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಳ್ತೀನಿ. ನಿಜ, ಫ್ಯಾಮಿಲಿ ಜೊತೆ ಒಂದು, ಹಾಗೆ ನಿಮ್ಮ ಜೊತೆ ತುಂಬ ದಿನ ಆದಮೇಲೆ ಇರೋಗಾಯಿತು, ಅದು ಇನ್ನೂ ಖುಷಿ ಜಾಸ್ತಿ ಆಯಿತು. ನಾನು ನಿಮ್ಮ ಹತ್ರ ನಿಮ್ಮನ್ನು ಸಿಕ್ಕಾಬಟ್ಟೆ ಮಿಸ್ ಮಾಡಿಕೊಂಡೆ ಅಂತ ಬಾಯ್ಬಿಟ್ಟು ಹೇಳಬೇಕು ಅಂತ ಅನಿಸ್ತಿದೆ ಆಂಟಿ. ನಾವು ರೂಮಲ್ಲಿ ಸ್ವಲ್ಪ ದೂರನೇ ಇದ್ದರೂ ಈ 2 ದಿನ ನಿಮ್ಮ ಜೊತೆ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಹೆಂಡ್ತಿ. ನೀವು ನನ್ನ ಜೊತೆಲಿದ್ದರೆ ನಾನು ಎಷ್ಟು ಖುಷಿಗಿರ್ತೀನಿ ಅಂತ ನನಗೆ ಅರ್ಥ ಆಯಿತು. ನಿಮ್ಮ ಜೊತೆ ಮತ್ತೆ ನಾನು ಈಗಿರೋ ಅವಕಾಶ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ವಿಕ್ಕಿ.
ನಿಮಗಿದು ಚಿಕ್ಕ ವಿಷಯ ಆಗಿರ್ಬೋದು, ಆದರೆ ನನ್ನ ಪಾಲಿಗೆ ತುಂಬಾ ದೊಡ್ಡದು. ನಾವು ದೂರ ಇರ್ಬೋದು, ಆದರೆ ನಾವಿಬ್ಬರು ಜೊತೆಗಿದ್ದ ಪ್ರತಿ ಕ್ಷಣನೂ ನಾನು ಯೋಚಿಸ್ತಾನೆ ಇದ್ದೆ. ಅವೆಲ್ಲ ನನ್ನ ಜೀವನದ ಅತಿ ಅಮೂಲ್ಯವಾದ ಕ್ಷಣಗಳು ವಿಕ್ಕಿ. ನನಗಿನ್ನೇನು ನಿಮ್ಮನ್ನು ದೂರ ಮಾಡ್ಕೊಂಡೆ, ಆದರೆ ನಿಮ್ಮ ಯೋಚನೆಗಳು ದೂರನೇ ಆಗಲಿಲ್ಲ. ನಿಜ ಹೇಳಬೇಕಂದ್ರೆ ನೀವು ಹತ್ರ ಇದ್ದಾಗ ಎಷ್ಟು ಪ್ರೀತಿಸ್ತಿದ್ನೋ ಅದಕ್ಕಿಂತ ಜಾಸ್ತಿ ಪ್ರೀತಿಸೋ ಹಾಗಾಯಿತು. ಎಲ್ಲ ಮರೆತು ಮತ್ತೆ ಅದೇ ಸಂಸಾರನ ಶುರು ಮಾಡೋಣ ಅಂತ ಆಸೆ ಆಗ್ತಿದೆ ಹೇಳ್ತಿ. ಆದರೆ ನೀವು ಹಠ ಮಾಡಿ ನನ್ನ ಹತ್ರನೇ ವಿಷಯ ಮುಚ್ಚಿಟ್ಬಿಟ್ರಿ ಅನ್ನೋ ವಿಷಯ ನನ್ನನ್ನು ಕೊಲ್ತಾ ಇದೆ. ಆದರೂ ಪರವಾಗಿಲ್ಲ, ಕೋಪ ಪ್ರೀತಿಗಿಂತ ದೊಡ್ಡದಲ್ಲ. ನನ್ನೀಗೋನ ಸಾಯಿಸ್ಕೊಂಡು ನಿಮ್ಮೆದುರು ಸೋಲೋದ್ರಲ್ಲಿ ನನಗೆ ಯಾವ ಬೇಜಾರೂ ಇಲ್ಲ. ಒಂದೇ ಒಂದ್ಸಲ ಮೊದಲಿನ ಥರ ಇದ್ಬಿಡೋಣ, ನನ್ನನ್ನು ಕರ್ಕೊಂಡೋಗಿ ಅಂತ ಕೇಳ್ರಿ, ಎಲ್ಲನೂ ಮರೆತು ನಿಮ್ಮನ್ನು ಎತ್ಕೊಂಡು ಓಡೋಗ್ಬಿಡ್ತೀನಿ. ನಾನು ಹಣದ ವಿಚಾರದಲ್ಲಿ ತಪ್ಪು ಮಾಡದೇ ಇರ್ಬೋದು, ಆದರೆ ನೀವು ಮಾತ್ರ ನನ್ನನ್ನು ದಯವಿಟ್ಟು ದೂರ ಮಾಡಬೇಡಿ. ನಿಮಗೆ ಕೋಪ ಇದ್ದರೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಕೇಳ್ಕೊಳ್ದೆ ತಪ್ಪು ಮಾಡಿಬಿಟ್ಟಿದ್ದೀನಿ. ಆಮೇಲೆ ಎಷ್ಟೆಲ್ಲ ನಡೆದೋಯ್ತು. ಈಗ ನನಗೆ ಹಾಗೆ ಕೇಳೋಕ್ಕೂ ಬಾಯಿಲ್ದಾಗ ಆಗಿದೆ. ಅದಕ್ಕೆ ನೀವೇ ಒಂದ್ಸರಿ ನಿಮ್ಮ ಅಧಿಕಾರ ಬಳಸಿ ವಾಪಸ್ ಮನೆಗೆ ಬಂದುಬಿಡೋ ಹೆಂಡ್ತಿ ಅಂತ ಹೇಳಿ ಒಂದು ಉಸಿರು ತಗೊಳ್ದೆ ನಿಂತಲ್ಲಿಂದನೇ ಓಡಿ ಬಂದ್ಬಿಡ್ತೀನಿ. ನನ್ನ ಪಾಲಿನ ದೇವರ ಆಶೀರ್ವಾದ ಎಲ್ಲ ನಿನ್ನ ಮೇಲೆ ಇರಲಿ. ನಾನು ಸೊಳ್ಳೆ ಪುಳ್ಳೆನ ಅತಿ ಕೋಪಿಷ್ಟ ಪ್ರಾಣಿ ಅಂದ್ಕೊಂಡಿದ್ದೆ. ಆದರೆ ನಮ್ಮಿಬ್ಬರು ಪ್ರೀತಿನ ಹೇಳ್ಕೊಂಡಾಗಿಂದ ಅವ್ನು ನನ್ನ ಹತ್ರ ಒಂದು ದಿನನೂ ರೂಢಾಗಿ ನಡ್ಕೊಂಡಿಲ್ಲ. ತಲೆ ತಿಂದು ತರಲೆ ಮಾಡಿದ್ರು ಅವ್ನು ನನ್ನ ಮೇಲೆ ಒಂದಿನೂ ಹೇಗಿಲ್ಲ. ನನ್ನನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾನೆ. ನಾನು ಅವನಿಗೆ ಟೈಮ್ ಕೊಡ್ತಿದ್ರು ಅವ್ನು ನನಗೋಸ್ಕರ ಟೈಮ್ ಮಾಡ್ಕೋತಾನೆ. ನಾನೇ ಅವನ್ನ ತುಂಬ ಪ್ರೀತಿಸ್ತೀನಿ ಅನ್ನೋ ಭ್ರಮೇಲಿದ್ದೆ. ಆದರೆ ಈಗ ನೋಡಿದ್ರೆ ಅವ್ನು ನನ್ನನ್ನು ಪ್ರೀತಿಸೋ ಅಷ್ಟು ಗಾಢವಾಗಿ ಯಾರನ್ನೂ ಪ್ರೀತಿಸಲ್ವೇನೋ. ಕೆಲವು ಹುಡುಗರೇ ಹೀಗೆ ಅನ್ಸುತ್ತೆ, ಹೊರಗಿಂದ ತುಂಬಾ ಟಫ್ ಆಗಿದ್ರು ಒಳಗೆ ಮನ್ಸು ಮಾತ್ರ ಮಲ್ಲಿಗೆ ಇಡ್ಲಿ ಇದ್ದ ಹಾಗಿರುತ್ತೆ. ನೀನೇ ಬಂದಿರೋದಾ? 100 ವರ್ಷ ಆಯಸ್ ನಿಂಗೆ. ಎಲ್ಲರೂ ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ, ಹೊರಗಡೆ ಯಾರೂ ಇಲ್ಲ. ಇದಕ್ಕಿನ್ನ ಒಳ್ಳೆ ಆಪರ್ಚುನಿಟಿ ಇಲ್ಲ ಅಂತ ಬಂದ್ಬಿಟ್ಟೆ. ಯಾಕೆ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದ? ಇಲ್ಲ, ಹಾರ್ಲಿಕ್ಸ್ ಹಾಲಿಗೆ ಮಿಕ್ಸ್ ಮಾಡಿದಾಗ ಸಕ್ಕರೆ ಹಾಕ್ತಿದ್ರು ಸ್ವೀಟ್ ಆಗಿರುತ್ತಲ್ಲ, ಅದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸಾರಿ, ಕೆಲವೊಂದು ಆಬ್ವಿಯಸ್ ವಿಷಯಗಳು ಹೀಗೆ ಅಂತ ಗೊತ್ತಿದ್ದು ಈ ಸೀರಿಯಲ್ ಕೇಳೋ ಥರ ಕೇಳಿದ್ನಲ್ಲ, ತಪ್ಪಾಯ್ತು. ಸರಿ, ಓಕೆ ಬಿಡು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಓಯ್ ನಿಂತ್ಕೋ. ಎಲ್ಲಿಗೆ? ಅದು ನನ್ನ ಸೀರೆ ನನಗೆ ಸ್ವಲ್ಪ ಸರಿ ಹೋಗ್ತಾ ಇಲ್ಲ, ಅದಕ್ಕೆ ಅಕ್ಕನ ಹತ್ರ ಸರಿ ಮಾಡಿಸ್ಕೊತೀನಿ. ನಾನೇ ಇದ್ದೀನಲ್ಲ. ನೀನಾ?
ಸರಿ ಹೋಯ್ತಾ? ಆ್ಯಕ್ಚುಲಿ ಇದನ್ನು ಹೇಗೆ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಐಡಿಯಾ ಕೂಡ ನನಗಿಲ್ಲ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ಐ ರಿಯಲಿ ಡೋಂಟ್ ನೋ ಹೌ ಟು ಡೂ ದಿಸ್. ಒಂದು ವರ್ಷಕ್ಕೆ ಆಗೋಷ್ಟು ಕೊಟ್ಬಿಟ್ಟಿದ್ದೀನಿ. ಏನ್ ಗೊತ್ತಾ, ಎಲ್ರಿಗೂ ಏನೋ ಸರ್ಪ್ರೈಸ್ ಇದೆ. 1/4 ಗಂಟೆ ಬಿಟ್ಟು ಹೊರಗಡೆ ಬಾ. ಏ ಅಮೂಲ್ಯ, ಅಮೂಲ್ಯ, 1/4 ಗಂಟೆ ಬಿಟ್ಕೊಂಡು ಹೊರಗಡೆ ಬಾ. Listen to me. 1/4 ಗಂಟೆ ಬಿಟ್ಕೊಂಡು ಹೊರಗಡೆ ಬಾ. ಸೀರಿನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತ ಹೇಳೋಣ ಅನ್ಕೊಂಡೆ, ಆದ್ರೆ ಅಷ್ಟರೊಳಗೆ ಓಡೋದೆ. What you gonna do it now? Don't you know? ಮನೆಯವ್ರಿಗೆಲ್ಲ ಇದು ಒಂದು ಸರ್ಪ್ರೈಸು. ನಾನು ಬಂದು ಹೇಳೋವರೆಗೂ ಯಾರಿಗೂ ಪಟಾಕಿ ತಂದಿದ್ದೀವಿ ಅಂತ ಹೇಳಬಾರ್ದು ಅಂತ ಹೇಳಿದ್ದಾರೆ. ಆದರೆ ನನಗೂ ನಮ್ಮೂರು ಮಾರಿ ಹಬ್ಬ ನೆನಪಾಗ್ತಾ ಇದೆ. ಹೆಂಗೆ ಪಟಾಕಿ ಎಲ್ಲ ಹೊಡೆದು ಮಾರಮ್ಮನ ಡ್ಯಾನ್ಸ್ ಮಾಡ್ತಾ ಇದ್ವಿ. ಆಹಾ ಆಹಾ, ಏನು ಅದ್ಭುತ ಅದು. ಅದೆಲ್ಲ ನೆನಪಾದಾಗ ಇದನ್ನೆಲ್ಲ ಮುಂದೆ ಇಟ್ಕೊಂಡು ಹೇಗೆ ತಾನೇ ಸುಮ್ಮನೆ ಇರೋದು? ಇವ್ರುಗಳೆಲ್ಲ ಯಾವಾಗ ಬರ್ತಾರೋ ದೇವ್ರೆ. ಕರ್ಮ ಕಾಂಡ. ಈ ಗ್ಯಾಪಲ್ಲಿ ಇವ್ರು ಬೇರೆ ಫೋನ್ ಮಾಡಬೇಕಾ? ರಿಸೀವ್ ಮಾಡದೇ ಇದ್ರೆ ನಾಳೆನೇ 1 ವರ್ಷದ ಸ್ಯಾಲ್ರಿ ಬೇರೆ ಕೊಟ್ಟು ಕಳಿಸ್ಬಿಡ್ತಾರೆ. ಎಲ್ಲ ನನ್ನ ಹಣೆ ಬರ. ಹಲೋ ಮೇಡಮ್, ಹೇಳಿ. ರೀ ಲಕ್ಷ್ಮೀಕಾಂತ್, ಡು ಯು ಹ್ಯಾವ್ ಪ್ರೊಫೆಷನಲಿಸಮ್? ನಮ್ಗೆ ಇಸಮ್ಮು ಅಂತ ಗೊತ್ತಿರೋದು ಜರ್ನಲಿಸಮ್ ಒಂದೇ. ಇದ್ಯಾವುದು ಪ್ರೊಫೆಷನಲಿಸಮ್ಮು? ವೆರಿ ಗುಡ್ ಈವ್ನಿಂಗ್ ಮೇಡಮ್. ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್? ವಾಟ್ ನಾನ್ಸೆನ್ಸ್ ಕಾಂತ, ಏನ್ರಿ ಮಾತಾಡ್ತಾ ಇದ್ದೀರಾ? ತಪ್ಪು ಮಾತಾಡೋದನ್ನ ಮೇಡಮ್, ದಯವಿಟ್ಟು ನಿಮ್ಮ ಹೊಟ್ಟೆಗೆ ಹಾಕೊಂಬಿಡಿ. ಮೊದಲೇ ನಾನು ಇಂಗ್ಲೀಷು ಸ್ವಲ್ಪ ವೀಕು. ಯಾರಾದರೂ ಆಫೀಸಿಗೆ ಬಂದರೆ ಟೈಮ್ ನೋಡಿಕೊಂಡು ವಿಶ್ ಮಾಡಿ ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್ ಅಂತ ಕೇಳು ಅಂತ ಭಾಷೆ ಹೇಳ್ಕೊಟ್ಟಿದ್ದಾರೆ. ನನಗೆ ಇಂಗ್ಲೀಷಲ್ಲಿ ಲಾಂಗ್ ಸೆಂಟೆನ್ಸ್ ಅಂದರೆ ಅದು ಒಂದೇ ಮೇಡಮ್ ಬರೋದು. ನೀವು ವೇದಾಂತ್ ಪಿ ಅಂದರೆ ನನಗೆ ಇರಿಟೇಟ್ ಆಗ್ತಿದೆ. ಇನ್ನು ಅವ್ನು ನಿಮ್ಮನ್ನ ಹೇಗೆ ಸಹಿಸ್ಕೊಂಡಿದ್ದಾನೋ ಏನೋ. ಅಲ್ರಿ, ಇದನ್ನೆಲ್ಲ ಕೇಳಕ್ಕೆ ನಾನು ಆಫೀಸಿಗೆ ಬಂದಿದ್ದೀನಾ? ಹೌದು ಮೇಡಮ್. ಅಲ್ಲ ಇಲ್ಲ 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 ಮೇಡಮ್, ಇಲ್ಲ. ಅದು ಏನಾಯಿತು ಅಂದರೆ, ನೀವು ಅದೇನೋ ಇಸಮ್ ಅಂದ್ರಲ್ಲ, ಅದು ನನಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಹಾಗಂದುಬಿಟ್ಟೆ. ನಿಮ್ಮಂಥವ್ರ ಜೊತೆ ನಾನು ಕೆಲಸ ಮಾಡಬೇಕಲ್ಲ, ಕರ್ಮ. ನಾನು ಕೇಳಿದ್ದು ನೀವು ಹೋಗಿದ್ದ ಕೆಲಸ ಆಯ್ತಾ? ಅಲ್ಲ ರೀ, ನೀವು ಹೋಗಿ ಎಷ್ಟೊತ್ತಾಯ್ತು? ಹೋದ್ಮೇಲೆ ಅಲ್ಲಿ ಏನಾಯ್ತು ಅಂತ ಒಂದು ಕಾಲ್ ಮಾಡಬೇಕು ಅಂತ ಗೊತ್ತಾಗಲ್ವಕ್ಕ ಅಂತ ನಿಮಗೆ? ಮೇಡಮ್, ನಾನು ಕಾಲ್ ಮಾಡೋಕ್ಕೆ ಮರ್ತಿರ್ಬೋದು, ಆದರೆ ನೀವು ಹೇಳಿದ ಕೆಲಸನ ಮರ್ತಿಲ್ಲ ಮೇಡಮ್. ನೀವು ಬಾಸ್ ಮತ್ತೆ ಅಮೂಲ್ಯ ಮೇಡಮ್ ಮೇಲೆ ಒಂದು ಕಣ್ಣಿಡು ಅಂತ ಹೇಳಿದ್ರಿ, ಆದರೆ ನಾನು 2 ಕಣ್ಣು ಅವ್ರ ಮೇಲೆ ಇಟ್ಟಿದ್ದೆ. ಇಬ್ರು ಆರಾಮಾಗೇ ಇದ್ದಾರೆ. ಆದರೆ ನಿಮಗೇನು ಬೇಕೋ ಅದು ಸಿಗ್ತಲ್ಲ ಮೇಡಮ್. ಆಯುಷ್, ಅವರಿಬ್ರು ಮಧ್ಯೆ ನಡಿಬಾರದೇನು ನಡೀತಲ್ಲ ತಾನೆ? ಅದು ನಡೆಯೋಕೆ ಶುರುವಾಗಿ ತುಂಬಾ ದಿನ ಆಯ್ತು. ಅದನ್ನ ಯಾವ ಬಾಯಲ್ಲಿ ಹೇಳಿ? ರೀ ಕಾಂತ, ಅಲ್ಲಿ ನೆಟ್ವರ್ಕ್ ಸರಿಗಿಲ್ವಾ? ನಾನು ಮಾತಾಡ್ತಿರೋದು ಕೇಳಿಸ್ತಿಲ್ವಾ ನಿಮಗೆ? ಕೇಳಿಸ್ತಿದೆ ಮೇಡಮ್. ಅಂದರೆ ಅವ್ರ ಮಧ್ಯ ಅಂಥದ್ದೇನು ನಡೀತಿಲ್ಲ ಅಲ್ವಾ? ಪ್ರೀತಿ ಉಳಿಸೋ ಸಲುವಾಗಿ ಸುಳ್ಳು ಹೇಳ್ತಾ ಇದ್ದೀನಿ ದೇವ್ರೆ, ದಯವಿಟ್ಟು ಕೋಪ ಮಾಡ್ಕೋಬೇಡ. ಇಲ್ಲ ಮೇಡಮ್, ಅಂಥದ್ದೇನು ನಡೀತಾ ಇಲ್ಲ. ಪ್ಲೀಸ್ ನನ್ನ ನಂಬಿ, ನನ್ನ ನಂಬಿ, ನನ್ನ ನಂಬಿ. ಓಕೆ, ಆಲ್ ರೈಟ್. ಹಾಗಂತ ನೀವು ರಿಲ್ಯಾಕ್ಸ್ ಆಗಿಬಿಡಬೇಡಿ. ಅವರು ಅಲ್ಲಿಂದ ಬರೋ ತನಕ ನೀವು ನಿಮ್ಮ ಕೆಲಸನ ಮಾಡ್ತಾನೆ ಇರಬೇಕು.
ಇವಾಗಲ್ಲೇನೋ ಆಗದೆ ಇರ್ಬೋದು, ಆದರೆ ಮುಂದೆ ಆಗಬಹುದು. ಅಲ್ಲೇನೇ ಕಂಡ್ರು ಅದನ್ನ ಇಮ್ಮಿಡಿಯೇಟಾಗಿ ನನಗೆ ಇನ್ಫಾರ್ಮ್ ಮಾಡಬೇಕು. ಅರ್ಥ ಆಯ್ತಾ? ಆಯ್ತು ಮೇಡಮ್, ಹೇಳ್ತೀನಿ. ಒಂದು ವೇಳೆ ಅಲ್ಲಿ ಏನೋ ನಡೆದು ನೀವು ಅದನ್ನ ನೋಡಿನೂ ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾನಿನ್ನ ಜೀವಂತವಾಗಿ ಮಣ್ಣು ಮಾಡ್ಬಿಡ್ತೀನಿ. ಇಂಥ ಇಕ್ಕಟ್ಟಲ್ಲಿ ಸಿಗಾಕೊಳ್ಳೋದಕ್ಕಿಂತ ಇವತ್ತು ಹಾರಿಸೋ ರಾಕೆಟ್ನ ತಬ್ಕೊಂಡು ಆಕಾಶಕ್ಕೆ ಹಾರೋಗ್ಬಿಡೋದೇ ವಾಸಿ. ಕಾಂತ ಅಂಕಲ್, ಯಾಕೆ ಹೆದರ್ಕೊಳ್ತಾ ಇದ್ದೀರಾ? ಪಟಾಕಿ ಹೊಡೆಯೋಣ ಅಂತ ಕೇಳಕ್ ಬಂದೆ. ನೋಡಮ್ಮ, ನಾನು ಇನ್ನ ವಯಸ್ಸಲ್ಲಿ ತುಂಬಾ ಚಿಕ್ಕವನು, ಆಮೇಲೆ ಬ್ಯಾಚುಲರ್ ಬೇರೆ. ನೀನು ಮಾತಿಗೆ ಮುಂಚೆ ನನ್ನ ಅಂಕಲ್ 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 ಅಂತ ಕರಿಬೇಡ. ಅಂಕಲ್, ನೀವು ಬ್ಯಾಚುಲರೇ, ಆದ್ರೆ ನನ್ಗಿನ್ನ ತುಂಬಾ ದೊಡ್ಡವರು, ಅದಕ್ಕೆ ನಾನು ಅಂಕಲ್ ಅಂತ ಕರಿತೀನಿ. ನೀವು ತುಂಬಾನೇ ಬನ್ನಿ. ಸರಿ ಸರಿ, ಪಟಾಕಿ ಹೊಡೆಯೋಣ. ಏಯ್ ನಿಂತ್ಕೊಳ್ಳೆ, ಕೇಳಿದ್ಯಾ? ಏನು? ಆರ್ತಿನ ಮನೆಗೆ ವಾಪಸ್ ಕರ್ಕೊಂಬರ್ದು ನಿಮ್ಮನ್ನ ಡಿಸೈಡ್ ಮಾಡಿದ್ನಾ ಇಲ್ವಾ ಅಂತ ವಿಚಾರಿಸಿದ್ಯೇನೆ. ಅವರೇ ಬಂದ್ರಲ್ಲ. ಬಂದ್ರಾ? ಬನ್ನಿ ಬನ್ನಿ. ಹಲೋ ಬ್ರದರ್, ನಿಮ್ಮ ಫಾರ್ಮ್ ಹೌಸ್ ಸೂಪರ್ ಕಣೋ. ನಿನಗೇನಾಯ್ತು? ನಿಮ್ಮ ಫಾರ್ಮ್ ಹೌಸ್ ಅಂತಿದ್ಯಾ? ನಮ್ಮ ಫಾರ್ಮ್ ಹೌಸ್ ತಾನೇ ಇದು. ಅಯ್ಯೋ ಹಾಗಲ್ಲ ಕಣೋ, ಇದನ್ನ ನಿಮ್ಮಿಬ್ರಿಗೆ ಅಣ್ಣ ವೆಡ್ಡಿಂಗ್ ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ದಲ್ವಾ, ಅದಕ್ಕೆ ಹೇಳ್ದೆ. ಹಾ, ನಾನು ಮರ್ತಿದ್ದೆ. ಮನೇಲಿ ಮಾವ ಕೇಳ್ತಿದ್ರು ಆರ್ತಿ ಯಾವಾಗ ಮನೆಗೆ ಬರ್ತಾಳಂತೆ ಅಂತ. ಯಾರಾದ್ರೊಬ್ರು ಮಾತಾಡಿ, ನಾನು ನಿಮ್ಮನ್ನೇ ಕೇಳಿದ್ದು. ಮಾವ ಮನೆಗೆ ಬಂದಿದ್ರಣ್ಣ, ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಭಲೇ ಜಾಣೆ ಕಣೆ ನೀನು. ಎಲ್ಲಾನು ಮಾತಾಡಿದ್ರೆ ಗಂಡನ್ನ ಬಿಟ್ಕೊಟ್ಟಾಗತ್ತೆ ಅಂತ ಇದನ್ನು ಪೂರ್ತಿ ಹೇಳಲಿಲ್ಲ ನೋಡಿ ನೀನು. ಆದ್ಯ, ರೌಡಿನಾದ್ಯನ ಸರ್ಪ್ರೈಸ್ ಅಂತ ಹೇಳಿದ್ಲಲ್ಲ, ಅದೇನು ಅಂತ ಗೊತ್ತಾಯ್ತಾ? ಇಲ್ಲ ಕಣೋ, ಗೊತ್ತಿಲ್ಲ. ಆದ್ರೆ ಎಲ್ಲರಿಗೂ ಆಚೆ ಬನ್ನಿ ಅಂತ ಹೇಳಿದಾಳೆ, ಹೋದ್ರೆ ಗೊತ್ತಾಗುತ್ತೆ. ಕರೆಕ್ಟ್, ಅವಳು ಸರ್ಪ್ರೈಸ್ ಅಂದಮೇಲೆ ಅದೇನಾದ್ರು ಸ್ಪೆಷಲ್ ಆಗೇ ಇರುತ್ತೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನಿಮಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ. ಅಂಥದ್ದೇನಾಯ್ತೆ ಈಗ? ಅಲ್ಲ ಸಾರ್ಥಕ್, ಆ ಸರ್ತಾಗ ಯಾರಾದ್ರೂ ಕೇಳ್ತಾರಾ? ಅಯ್ಯೋ, ನಾನು ಏನೇ ಕೇಳಬಾರ್ದು ಕೇಳಿದೆ. ಪ್ಯಾಚಪ್ ಆಯ್ತಾ ಅಂತೇಳಿ ಡೈರೆಕ್ಟ್ ಆಗಿ ಮಾತು ಶುರು ಮಾಡ್ತಾರಾ? ನೀವ್ ಕೇಳೋ ರೀತಿಗೆ ಅದ್ ಪ್ಯಾಚಪ್ ಆಗಿದ್ರು ಬ್ರೇಕಪ್ ಆಗ್ಬಿಡ್ಬೇಕಿತ್ತು. ಹಾಗೆ ಕೇಳ್ತಾ ಇದ್ದೀರಾ? ಊರಿಗೆಲ್ಲ ಗೊತ್ತಿರೋ ವಿಚಾರದ ಬಗ್ಗೆ ಮಾತಾಡೋಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕಾ? ನೀನು ಸುತ್ತಿ ಬಳಸಿ ಕೇಳಿದ್ನೆ ಹಿಂದೆ ಮುಂದೆ ವಿಚಾರಿಸಿ ಮ್ಯಾಟ್ರ್ ಬರೋಷ್ಟರಲ್ಲಿ ಅವರಿಬ್ರದ್ದು ಪ್ಯಾಚಪ್ ಆಗೋದಷ್ಟೇ ಅಲ್ಲ, ನಮ್ಮ ಮಗು 10 ವರ್ಷ ಆಗಿ ಅಂಜುಗೂ ಮಗು ಆಗ್ಬಿಡುತ್ತೆ. ಇಲ್ಲ ಇಲ್ಲ ಇಲ್ಲ, ನಾ ಇಬ್ರು ಅಜ್ಜಿ ತಾತ ಆಗ್ಬಿಡ್ತೀವಿ. ಬರ ಪೋಲೆ ಮಾಡ್ರೆ ಏನೇ ಹಂಗಂದ್ರೆ ತೊಲ್ಗಿ ಅಂತ. ಬೇಡ ಬೇಡ, ಅದೇ ಚೆನ್ನಾಗಿತ್ತು.